ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು 1 hour ಅಲ್ಲಿ ಫೋಟೋಶೂಟ್ ನಡೀತಾ ಐತೆ. ನನ್ನ ಮಗಳದು ಫೋಟೋಶೂಟ್ ಆಗ್ತಾ ಇತ್ತು. ನಾವು ನನ್ನ ಫೋಟೋ ಅಂದರೆ ಫೋನಲ್ಲಿ ಕ್ಯಾಮ್ರಲ್ಲಿ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ವಿ. ನಮ್ಮ ತಮ್ಮವರು ಫೋಟೋಶೂಟ್ ಮಾಡ್ತಾ ಇದ್ರು ನಮ್ದೆಲ್ಲ ಹೋಗಿ. ಇನ್ನು ನಿನ್ನೆ ಸ್ವಲ್ಪ ನಾನು ಅಪ್ಲೋಡ್ ಮಾಡಿದ್ದೆ. ಇವತ್ತು ಮಿಕ್ಕಿರೋದು ಕಂಪ್ಲೀಟ್ ವಿಡಿಯೋ ಇವತ್ತು ಲಾಸ್ಟ್ ವಿಡಿಯೋ ಇರುತ್ತೆ 1 hour ಫೋಟೋಶೂಟದು. ತುಂಬಾ ಕಡೆ ನಾವು ಫೋಟೋಶೂಟ್ಗೆ ಹೋಗ್ತಾ ಇದೀವಿ. ಎಲ್ಲ ಫೋಟೋ ಇಲ್ಲಿ ಎಲ್ಲ ಡಿಸ್ಕಸ್ ನಡೀತಾ ಐತೆ. ಆಟ ಆ ಕಡೆ ಆಗ್ತೈತೆ, ಎಲ್ಲಿ ಬೋಟ್ ಬಿಡ್ದೋಗುತ್ತೆ ಅಂದ್ಬಿಟ್ಟು ಇವಾಗ ಒಂದು ಫ್ಯಾಮಿಲಿ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತಾರಂತೆ ಫೋಟೋಶೂಟ್ ಅಲ್ಲಿ, ಅಂದ್ರೆ ಕ್ಯಾಮ್ರಾಮನ್. ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದೀವಿ. ಚೆನ್ನಾಗೈತೆ ಬೋಟು. నువ్వేమన్నా చెప్తావప్ప? ಇವತ್ತು ನನ್ನ ಮಗನ ಮದುವೆಗೆ చెప్పప్ప. ఏ చెప్పప్ప చెప్పಮ್ಮ. ಇವತ್ತು ನನ್ನ ಮಗನ ಮದುವೆ ವೆಡ್ಡಿಂಗ್ ಶೂಟ್ಗೆ ಬಂದಿದ್ದೀವಿ. ಮಗಂದು ಮೊಮ್ಮಗಳದು ಬಂದಿದ್ದೀವಿ. ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. చూడప్ప, నువ్వేమి మాట్లాడలేదు అంటావు. హాయ్ చెప్పప్ప పోనీ. అందరూ హాయ్ అని చేయండి. నీళ్ళు ఇంత ఒక అవర్కి పక్కన ಇವತ್ತು ನನ್ನ ಮಗಳದು ವೆಡ್ಡಿಂಗ್ ಫ್ರೀ ವೆಡ್ಡಿಂಗ್ ಬಂದಿದ್ದೀವಿ. ನಮ್ಮ ಅಕ್ಕನ ಮಗಳು ఫోటో ఏ మంగళూరు భాషలో మాట్లాడరా? ఉన్నవరకు వచ్చిన ఏమి కాదు. ಸಿಸ್ಟರ್ ಸಿಸ್ಟರ್ ಬ್ರದರ್ ಜಾಲಿ ಜಾಲಿ ಜಲ್ಲಿ ಜಲ್ಲಿ ಕಲಿ ಕಲಿ ಚಂದ ಬಿಡ ಅದನ್ನ. ಅಯ್ಯೋ, ಇದು ಎದ್ಬಿಡ್ತು. ఏ రాండా గుమ్మిసిని ఏ రాండా ఏం ఉడగట్ల. రండా మేకప్ బై లియోనా. తీసుకున్నది షూట్ ನಾವು ಎಷ್ಟೇ ಫಾಸ್ಟಾಗಿ ರೆಡಿಯಾಗಿ ನಾವು ಪಿಕಪ್ ಆಗ್ತೀವೋ ಅವ್ರಿಗೆ ಕ್ಯಾಮ್ರಾಮ್ಯಾನ್ಗೆ ಅಷ್ಟೇ ಬೇಗ ಫೋಟೋಶೂಟ್ ಆಗುತ್ತೆ. ಇವತ್ತೆಲ್ಲ ಒಂದು ಡೇಗೆ 4 to 5 ಶೂಟ್ಸ್ ಇರೋದು. ಟೋಟಲ್ ಕಂಪ್ಲೀಟ್ ಆಗ್ತೈತೆ 4 to 5 ಶೂಟು. ಮಿನಿಮಮ್ 2 days ನಮ್ಮದು ಇದ್ದಿರೋದು ಫೋಟೋಶೂಟ್. 2 to 3 days. 3 days ನಮ್ಗೆ ಆಗಲೇ ಇಲ್ಲ. 2 daysಗೆಲ್ಲ ಆದಷ್ಟು ಕಂಪ್ಲೀಟ್ ಮಾಡಿದ್ವಿ. 2 to 3 days ಒಳಗಡೆ ಕಂಪ್ಲೀಟ್ ನಾವು ಮನೇಲಿದ್ವಿ. ತುಂಬ ಚೆನ್ನಾಗಿ ಇಟ್ಕೊಟ್ರು, ಅಂದರೆ ಫೋಟೋಶೂಟ್ ಅವ್ರದ್ದು. ಬೇಕಾದರೆ ಅವಳು ಲಿಂಕ್ ಶೇರ್ ಮಾಡಿರ್ತೀನಿ. 2 ವೀಡಿಯೋಲ್ಲಿ ನಾನು ಶೇರ್ ಮಾಡೋಕ್ಕಾಗಲಿಲ್ಲ, ಇವಾಗ ಶೇರ್ ಮಾಡ್ತೀನಿ. ಈ ಫಾಲ್ಸ್ ಬಂದು ತುಂಬ ಚೆನ್ನಾಗೈತೆ. ಅಂದರೆ ತುಂಬ ಹಾವಿತ್ತು, ಅಂದರೆ ಭಯ ಆಗ್ತಾಯಿತ್ತು. ಅಲ್ಲಿ ಫೋಟೋಶೂಟ್ ಮಾಡೋದೇ ಒಂಥರ ಭಯ ಆಗ್ತಾಯಿತ್ತು. ನಾವೇ
ಒಂದು 2 ಹಾವೇನೋ ನೋಡಿದ್ವಿ. ನಾವು 2 ಹಾವು ನೋಡಿದ್ವಿ. ಒಂಥರ ಭಯ ಆಗ್ತಾಯಿತ್ತು. ಅಲ್ಲಿ ಎಲ್ಲ ತುಂಬ ಜನ ಹೋಗಿ ಸ್ವಿಮ್ಮಿಂಗ್ ಆಡಿ ಎಲ್ಲ ಕಲರ್ ಬಂದ್ಬಿಟ್ಟಿತ್ತು ನೀರೆಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಬೇರೆ ಕಡೆ ನಾವು ಫೋಟೋಶೂಟಿಗೆ ಬಂದಿದ್ದೀವಿ ಫಾಲ್ಸ್ ಹತ್ರ. ಅಂದರೆ ಇಲ್ಲಿ ವೈಟ್ ಡ್ರೆಸ್ ತುಂಬ ಡ್ರೆಸ್ಸಸ್ ಚೇಂಜ್ ಮಾಡಿಕೊಂಡು ನಾವು ರೂಮ್ ಹತ್ರ ಹೋಗಿ ಕಂಪ್ಲೀಟ್ ನಾವು ಹತ್ರ ಮಾಡಿದ್ದಕ್ಕೆ ರೂಮು ನಮಗೆ ಬೇಗ ಡ್ರೆಸ್ಸಸ್ ಚೇಂಜ್ ಮಾಡೋಕ್ಕಾಯಿತು. ತುಂಬ ಬೇಗನೆ ಆಯಿತು. ಸ್ವೀಟಿ ಅವರು ಏನು ರೀಲ್ಸ್ ಹೇಳ್ಕೊಡ್ತಾವ್ರೆ. ಫೋಟೋಶೂಟ್ ಅಂತೂ ಕಂಪ್ಲೀಟ್ ತುಂಬ ಚೆನ್ನಾಗಿ ಹಿಡಿತಾರೆ. ಅವರು ಒಂಥರ ಫ್ರೆಂಡ್ಲಿ ಥರ ಇರ್ತಾರೆ. ನಿಮಗೆ ಬೇರೆಯವ್ರ ಥರನೇ ಅನಿಸಲ್ಲ. ಅಷ್ಟು ಫ್ರೆಂಡ್ಲಿ ಥರ ಇರ್ತಾರೆ. ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ನೀವು ಒಂದು ಈವೆಂಟಿಗೆ ಅವ್ರನ್ನ ಕರೆಸಿ ನೋಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಈವೆಂಟ್ಗೆ ಅವ್ರನ್ನೇ ಕೂಗ್ತೀರ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಕೊಡ್ತಾರೆ ನಮಗೆ. ಇನ್ನೇನು ಇದು ಕಂಪ್ಲೀಟ್ ಆಗ್ತಾಯಿತ್ತು. ಅಂದರೆ ಮೇಕಪ್ ಅಂತೂ ಹೋಗಲೇ ಇಲ್ಲ. ಬೆಳಿಗ್ಗೆ ಮೇಕಪ್ ಮಾಡಿರೋದು ನೈಟ್ವರೆಗೂ ಎಷ್ಟು ನೀರಲ್ಲಿ ಆಡಿದ್ರೂ ಅದು ಮೇಕಪ್ಪೇ ಹೋಗಲಿಲ್ಲ ಅವಳಿಗೆ. ಆದಷ್ಟು ಲಾಸ್ಟಲ್ಲಿ ಅವರು ಅಂದರೆ ಮೇಕಪ್ ಅವರು ಟಚಪ್ ಮಾಡಿದ್ರು. ಟಚಪ್ ಅಷ್ಟೇ ಮಾಡಿರೋದು, ಹೇರ್ ಸ್ಟೈಲ್ ಮಾಡಿದ್ರು. ನೆಕ್ಸ್ಟ್ ಫೋಟೋಶೂಟ್ಗೆ ಹೋಗ್ಬೇಕು. ಇದು ಕಂಪ್ಲೀಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ಗೆ ಹೋಗ್ತಾ ಇದ್ದೀವಿ ಫೋಟೋಶೂಟ್ಗೆ. ಇನ್ನೇನು ಅದು ಕತ್ಲಲ್ಲಿ ಫೋಟೋಶೂಟ್ ಮಾಡೋದು, ನೈಟ್ ಫೋಟೋಶೂಟು. ಅದು ತುಂಬ ಚೆನ್ನಾಗಾಯಿತು. ಅದು ನಾನು ಅಷ್ಟು ವೀಡಿಯೋಸ್ ಮಾಡಿಲ್ಲ. ನೈಟಿದು ಸ್ವಲ್ಪ ಟಯರ್ಡ್ ಆಯಿತು. ಅಂದರೆ ರೂಮ್ಗೆ ಜರ್ನಿ ಮಾಡೋದು ಸ್ವಲ್ಪ ಟಯರ್ಡ್ ಆಯಿತು. ನಾನು ಸ್ವಲ್ಪ ವೀಡಿಯೋ ಮಾಡಿಲ್ಲ. ಸ್ವಲ್ಪ ಆದಷ್ಟು ನಾನು ಕ್ಲಿಪ್ಪಿಂಗ್ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾರು ಮಿಸ್ ಮಾಡ್ದಿರ 3 ವಿಡಿಯೋ ಇರುತ್ತೆ. ಏನೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವೀಡಿಯೋಸ್ ಲಿಂಕ್ ಹಾಕಿರ್ತೀನಿ. ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ಇವಾಗ ಬಂದು ಒಂದು ಫೋಟೋಶೂಟ್ಗೆ ನಾವು ರೆಡಿಯಾಗಿ ಇವಾಗ ಫೋಟೋಶೂಟ್ ಆಗ್ತೈತೆ. ನೈಟ್ ಫೋಟೋಶೂಟ್ ಆಗಿ ಅವತ್ತು ಬೆಳಿಗ್ಗೆ ಅಂದರೆ ರಾತ್ರಿ 2 o'clock ಎದ್ದು ಸ್ನಾನ ಮಾಡಿ ತಿರ್ಗಾ ಮೇಕಪ್ ಮಾಡ್ತಾವ್ರೆ ಲಿಯೋನಾ ಅವರು. ಆದಷ್ಟು ಅಂದರೆ ಟ್ರೆಡಿಷ್ನಲ್ ಅಲ್ವಾ. ನಾವು ಇವಾಗ ನಾವು ಹೋಗ್ತಾ ಇರೋದು ಮೇಲ್ಕೋಟೆ ಚೆನ್ನರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು. ಇವಾಗ ಅಲ್ಲಿ ಫೋಟೋಶೂಟ್ ಇರುತ್ತೆ. ಮಿನಿಮಮ್ ನಮಗೆ 9 to 10 hours ಅಂತ ಇದ್ರು. ಎಷ್ಟೊತ್ತಾಗುತ್ತೋ ನಾವು ಹೋಗೋದು. ಎಲ್ಲರೂ ರೆಡಿಯಾಗಿ ನಾವು ಹೋಗಬೇಕು. ನಾವು ನೈಟೇ ಹೋಗ್ಬಿಟ್ಟಿದ್ರೂ ಚೆನ್ನಾಗಿತ್ತು. ಅಂದರೆ ಈ ಫೋಟೋಶೂಟ್ ಆಗಿದ ತಕ್ಷಣ ನಾವು ಹೋಗಿದ್ರೆ ಬೆಳಿಗ್ಗೆ ಹೋಗಿ ರೀಚ್ ಆಗ್ತಾ ಇದ್ವಿ. ಮಿನಿಮಮ್ 10 to 11 hours ಅನ್ಸುತ್ತೆ ನಾವು ಹೋಗಿರೋದು. ಅಷ್ಟು ದೂರ ಇತ್ತು ನಮಗೆ. ಲಾಂಗ್ ಜರ್ನಿನೇ ಆಗೋಯಿತು ನಮಗೆ. ಮಿನಿಮಮ್ ನಮಗೆ ಅಲ್ಲಿ 3 o'clock ಹೋಗಬೇಕು. 3ಇಂದ 5:30ವರೆಗೂ ಫೋಟೋಶೂಟ್ ಮಾಡ್ತೀವಿ. ಇಲ್ಲಾಂದರೆ ತುಂಬ ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ಕ್ಯಾಮ್ರಾಮನ್ನು ಅವರು ಕಾರಲ್ಲಿ ಹೋದ್ರು. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. 2-3 ಕಾರಲ್ಲಿ. ಇನ್ನು ಎಷ್ಟೊತ್ತಾಗುತ್ತಾ ನಾವು ಜರ್ನಿನೇ ಆಗ್ತಾಯಿತ್ತು. ಜರ್ನಿನೇ ಆಗ್ತಾಯಿತ್ತು. ತುಂಬ ಜರ್ನಿ ಆಗೋಯಿತು. ನಾವು ಮೇಲ್ಕೋಟೆಗೆ ಹೋಗಿರೋದು. ಬೇಗ ಹೋದರೆ ಸಾಕಂತ ಇತ್ತು. ಅದರಲ್ಲಿ ಮಧ್ಯದಲ್ಲಿ ನಾವು ಟಿಫನ್ ಮಾಡಿದ್ವಿ. ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜರ್ನಿ ಆಯಿತು. ನಮಗಂತೂ ಸಾಕಾಯಿತು. ಅಂದರೆ ಮಾರನೇ ದಿವಸ ಅಂತೂ ತುಂಬ ಜರ್ನಿ ಆಗಿರೋದೇ ಲೇಟ್ ಆಗೋಯಿತು. ಇವಾಗ ಫೋಟೋಶೂಟ್ಗೆ ಇನ್ನೇನು ಹೋಗಬೇಕು. ಇನ್ನೇನು ಇಲ್ಲೇ ರೆಡಿ ಆಗಿದ್ದೀವಿ. ಅಲ್ಲೋಗಿ ಸ್ಯಾರಿ ವೇರ್ ಮಾಡಬೇಕು. ಸ್ಯಾರಿ ಮತ್ತು ಬ್ಯಾಂಗಲ್ಸ್ ಅದೆಲ್ಲ ವೇರ್ ಮಾಡಿ ಸ್ವಲ್ಪ ಟಚಪ್ ಮಾಡ್ತಾರೆ. ಇನ್ನೇನಿಲ್ಲ. ಬೆಳಿಗ್ಗೆನೇ ನೈಟು 2 ಗಂಟೆಗೆ ಮೇಕಪ್ ಮಾಡಿರೋದು. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ ಲಿಯೋನಾ ಅಂದ್ಬಿಟ್ಟು. ಅವರೇ ನಮಗೆ ಮೆಹಂದಿಗೆ ಸಂಗೀತಕ್ಕೆಲ್ಲ ಅವ್ರನ್ನೇ ಒಪ್ಸಿರೋದು. ಬೇಕು ಒಂದ್ಸಲ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿತ್ತು. ಅಂದರೆ ನನ್ನ ಮಗ ನೋಡಿ ಮೀನು ನೋಡಿದ ತಕ್ಷಣ ಅಲ್ಲೇ ಇದ್ಬಿಡ್ತಾನೆ. ಎಲ್ಲೂ ಕದಲಲ್ಲ. ಮೀನಂದರೆ ಅಷ್ಟು ಇಷ್ಟ ಅವನಿಗೆ. ಮೀನು ಹತ್ರ ಬಂದು ಅವ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಚೆಲುವರೆ ದೇವಸ್ಥಾನದ ಹತ್ರ ಅಲ್ಲಿ ಕುತ್ಕೊಂಡು ಅವನು ಮೀನು ಹತ್ರ ಎಲ್ಲ ನೋಡ್ಕೊಂಡಿದ್ದ. ಮತ್ತು ಈ ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿತ್ತು. ಅವ್ನು ಶೂಟ್ ಅಂದರೆ ನಾನೊಂದು ವಿಡಿಯೋ ಮಾಡ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಮಾತಾಡಮ್ಮ ಫೋಟೋಶೂಟ್. ಈಗ ಬಂದು ಇನ್ನೇನು ಲಾಸ್ಟ್ ಮುಗೀತಾ ಬರ್ತೈತೆ ಫೋಟೋಶೂಟ್ ಬಂದು. ಎಲ್ಲರೂ ಇಲ್ಲಿ ಫೋಟೋಶೂಟ್ಗೆ ನಾವು ಎಲ್ಲ ಬಂದಿದ್ದೀವಿ. ನೋಡಿ ನನ್ನ ಮಗ ನೋಡಿ.
ఎవరులే వీడియೋ ವಿಡಿಯೋ ಯಾವ್ದು ಇಲ್ಲ ಸುಮ್ಮನೆ నెక్స్ట్ లాస్ట్ ఫోటోషూట్ ఇది ಅದಕ್ಕೆ ಇಲ್ಲಿ ಬಂದು యాక్చువల్లీ ఇక్కడ బ్రైట్గా ఉంది ఇంకా సురేష్ మొహమ్మ కాదు ఆరెంజ్ కలర్ ఎక్కడ ఆరెంజ్ కలర్ ఎక్కడ కనిపిస్తా ನೈಟ್ ಇಟ್ಸಿಸೆ ಬಂದಿದ ತಕ್ಷಣ ಅವರು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಕತ್ಲಾಗೋದ್ರೆ 5:30 ಆದರೆ ಫೋಟೋಸ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ರು. ನಾವು ಒಂದೊಂದು ಫೋಟೋ ತೊಗೊತಾ ಇದ್ವಿ. ಅಂದರೆ ಯಾವಾಗೋ ಬರೋದಲ್ವ ಅಪರೂಪ. ಎಲ್ಲ ರೀಲ್ಸ್ ಮಾಡ್ಬೇಕಂತ ಇದ್ರು. ಏನು ಪ್ರಾಕ್ಟೀಸ್ ಇರಲಿಲ್ಲ, ಏನೂ ಇರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಒಂದು ವಾಕ್ ಮಾಡ್ಕೊಂಡು ಒಂದು ವೀಡಿಯೋಸ್ ಮಾಡ್ಕೊಂಡ್ವಿ. ಅದು ಅಪ್ಲೋಡ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅದು ರೀಲ್ಸ್ ಅಷ್ಟು ಪ್ರಾಕ್ಟೀಸ್ ಇದ್ರೇ ರೀಲ್ಸ್ ಚೆನ್ನಾಗಿ ಬರೋದಿಲ್ಲ, ಅಂದರೆ ಚೆನ್ನಾಗಿ ಬರಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪೋಸ್ಟ್ ಮಾಡ್ತಾ ಇದ್ದೀನಿ. ಅಮ್ಮ పొడిపేసి ఇట్లరా లావణ్య ఇట్లరా ఎక్కడ ఎడ్సలే బెన్నె బేతాల ತರ ನೋಡಿ ಪಾಪ ಎಲ್ಲ ಮೇಕಪ್ ಮಾಡಿಸಿ ಎಲ್ಲ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟವ್ರೆ ನನ್ನ ಮಗಳನ್ನ ಇವರು ಒಬ್ಬೊಬ್ರು ಕೋಟೆಗೆ ಬಂದಿದ್ದೀವಿ. ಇಲ್ಲೊಂದು ಶೂಟ್ ಆಗ್ತಾ ಇದೆ. ಯಾರ್ ಶೂಟ್ ಇಲ್ಲೊಂದಂದ್ರೆ ಇಲ್ಲೊಂದು ನಿಮ್ಮ ಕೋ ಸಿಸ್ಟರ್ ನಮ್ಮ ಭಾರ್ಗತಿ ಅವ್ರದ್ದು ಶೂಟ್ ಆಗ್ತಾ ಇದೆ. ಯಾವ ವರ್ಗತಿ 4ನೇ ಅವ್ರದ್ದು. ಅವ್ರದ್ದು ಎಲ್ಲ ಇನ್ನೇನು ಕಂಪ್ಲೀಟ್ ಆಗ್ತಾ ಐತೆ ಇವಾಗ. ಫೈನಲ್ ನಡೀತಾ ಇದೆ. ಟ್ರಾವೆಲ್ ಮಾಡಿ 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 ಬೆಳಿಗ್ಗೆ 8:30 ಸ್ಟಾರ್ಟ್ ಆಗಿರೋದು, 7 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು, ಬಂದು ರೀಚ್ ಆಗಿದೆ. ಎಷ್ಟು 5:30 ರೀಚ್ ಆದ್ವಿ. 5:30 ಎಕ್ಸಾಕ್ಟ್ ರೀಚ್. ಬೆಳಿಗ್ಗಿಂದ ಟ್ರಾವೆಲ್ ಮಾಡಿ ಮಾಡಿ ಟಿಫನ್ಗೆ ಮತ್ತೆ ಊಟಕ್ಕೆ ಹೋಗಿರೋದಷ್ಟೇ. ಫುಲ್ ಟ್ರಾವೆಲಲ್ಲೇ ಇದ್ಬಿಟ್ವಿ. ನಿಮ್ಗೆ ಹೆಂಗ್ ಕಾಣಿಸ್ತೈತೆ ಅನುಭವ? ನಮ್ಮ ಅನುಭವನ ತುಂಬ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸು. ಹೊನ್ನಾವರ, ಮೇಲ್ಕೋಟೆ, ಹೊನ್ನಾವರ ಬೀಚ್, ಸರಿ. ಹಬ್ಬ ಮುಗಿದ್ಮೇಲೆ ಚಂದ್ರನ್ ನೋಡಿದ್ರ ಎಲ್ಲಾರು? ನಾನ್ ನೋಡಿಲ್ವೇ. ನಾವೇ ಇದೀವಿ. ನಿಮ್ಮ ಹಸ್ಬೆಂಡೇ ಇದ್ದಾರೆ ಚಂದ್ರ ಅಲ್ಲಿ. ಹೌದು. ಉಂಡು ವಾಲ್ తీసుకుంటారు. ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಕಂಪ್ಲೀಟೇ ಆಗಲಿಲ್ಲ. ಅದು ಎಷ್ಟು ಸಲ ಟೇಕಪ್ ತೊಗೊತೀವೋ ನಮಗೆ ಗೊತ್ತಿರಲ್ಲ. ಲಾಸ್ಟ್ಗೂ ನಾವು ರೀಲ್ಸೇ ಮಾಡಿರಲ್ಲ, ಸುಮ್ಮನೆ ಕಾಮಿಡಿ ಥರ ಮಾಡಿಕೊಂಡು ಸುಮ್ಮನೆ ಆಗೋಗ್ತೀವಿ. ಅದರಲ್ಲಿ ಆದರೆ ಇರೋದು ಚೆನ್ನಾಗಿದ್ರೆ ಒಂದು ಪೋಸ್ಟ್ ಮಾಡ್ತೀನಿ. ಆಂಟಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಂಪ್ಲೀಟ್ ಇವತ್ತಿಗೆ ಲಾಸ್ಟ್ ಆಗ್ತೈತೆ. ಅಂದರೆ 3 ವೀಡಿಯೋಸ್ ನಾನು ಪೋಸ್ಟ್ ಮಾಡ್ತಾ ಇರೋದು. ಯಾರನ್ನ ನೋಡಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೇಕಾದರೆ ಚೆಕ್ ಮಾಡಿ ನೀವು ನೋಡ್ಬೋದು. ಟ್ರೆಡಿಷ್ನಲ್ ಫೋಟೋಶೂಟು ತುಂಬ ಚೆನ್ನಾಗಿ ಬಂತು. ಅಂದರೆ ತುಂಬ ಚೆನ್ನಾಗಿ ಬಂತು. ನೋಡೋಕ್ಕೆ ಒಂಥರ ತುಂಬ ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಇನ್ನು ಫೋಟೋಶೂಟ್ ಇನ್ನೂ 1 ಅವರ್ ಎಕ್ಸ್ಟ್ರಾ ಮಾಡ್ಬೋದಾಗಿತ್ತು. ಅಲ್ಲಿ ಟೈಮಿಂಗ್ಸ್ ಬಂದು 6:30 ಮೇಲೆ ಯಾರೂ ಒಳಗಡೆ ಇಡೋಂಗಿಲ್ಲ, ಆಚೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮದು ಕಂಪ್ಲೀಟ್ ಆಯಿತು. ನಾನು ಪ್ರೀ ವೆಡ್ಡಿಂಗ್ ಫೋಟೋಶೂಟದು ಕ್ಯಾಂಡಿಡ್ ವಿಡಿಯೋನು ಪೋಸ್ಟ್ ಮಾಡ್ತೀನಿ. ಇನ್ನೊಂದು ವೀಕ್ 10 ಡೇಸ್ ಒಳಗಡೆ ಪೋಸ್ಟ್ ಆದಷ್ಟು ಎಡಿಟಿಂಗ್ ಮಾಡಿದ್ಮೇಲೆ ಪೋಸ್ಟ್. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.